ಓಂ ನಮಃ ಶಿವಾಯ. ಓಂ ಗುರುಭ್ಯೋ ನಮಃ. ಸಕಲ ಸರ್ವರಿಗೂ ಈ ಮಹಾಪಂಚಭೂತಗಳು ಜ್ಞಾನವನ್ನು ಕೊಡಲಿ, ಒಳ್ಳೆಯ ಸನ್ಮಾರ್ಗ ಸದ್ಮಾರ್ಗದಲ್ಲಿ ಸಂಸ್ಕಾರವಂತರಾಗಿ ಬಾಳುವ ಹಾಗೆ ಆಶೀರ್ವದಿಸಲಿ ಅಂತ ಕೇಳ್ಕೊಳುತ್ತಾ, ಸರ್ವಜ್ಞರ ಒಂದು ವಚನ ಈ ರೀತಿ ಇದೆ: ರಾಗವಿದ್ದರೆ ಭೋಗ, ರಾಗವಿದ್ದರೆ ಭೋಗ, ಭೋಗವಿದ್ದರೆ ರಾಗ, ಭೋಗವಿದ್ದರೆ ರಾಗ. ರಾಗಾದಿ ಸಕಲ ಸಂಪದವು ಜಗದಿ, ರಾಗಾದಿ ಸಕಲ ಸಂಪದವು ಜಗದಿ, ವಿರಾಗವೇ ಯೋಗ ಸರ್ವಜ್ಞ ಅಂತ ಹೇಳಿದ್ದಾರೆ. ನೀವು ಈ ರಾಗ ದ್ವೇಷಗಳನ್ನ ಬಿಟ್ಟು, ರಾಗ ದ್ವೇಷ ಭೋಗಗಳನ್ನ ಬಿಟ್ಟು ವಿರಾಗಿಗಳಾದ್ರೆ ನಿಜವಾದ ಯೋಗ ಅದೇ. ಇಡೀ ನಮ್ಮ ಇಂಡಿಯಾದಲ್ಲಿ ಅಥವಾ ನಾವು ಕರ್ನಾಟಕ ಇರ್ಬೋದು, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾ, ಅಸ್ಸಾಮು, ಹೀಗೆ ಯಾವುದೇ ರಾಜ್ಯಗಳಿರಬಹುದು. ಈ ಪ್ರತಿಯೊಂದು ರಾಜ್ಯ ಅಥವಾ ದೇಶ ಅಥವಾ ಹೊರ ದೇಶಗಳು, ಅಬ್ರಾಡ್ ಅಂತ ನಾವೇನು ಹೇಳ್ತೀವಿ, ಯಾರಿಗೆ ಆಗಲಿ ಇಲ್ಲಿ ತನಕ ಎಲ್ಲ ಕಡೆ ಏನು ನಾವು ಯೋಗವನ್ನ ನಿಮಗೆ ಹೇಳ್ಕೊಡ್ತೀವಿ, ಯೋಗ ತರಗತಿಗಳನ್ನು ನಡೆಸ್ತಿದ್ದೀವಿ, ನಿಮ್ಮ ಮನೆಗೆ ಬಂದು ಯೋಗ ಹೇಳ್ಕೊಡ್ತೀವಿ, ಯೋಗ ಕೇಂದ್ರಗಳು ಅಂತ ಮಾಡಿಕೊಂಡಿದ್ದಾರೆ. ನಿಜವಾಗಿ ಇವರು ಯಾರು ಕೂಡ ಯೋಗಿಗಳಲ್ಲ. ಯೋಗವನ್ನ ಎಲ್ಲೂ ಕೂಡ, ಅಂದ್ರೆ ನಿಜವಾದ ಯೋಗವನ್ನ ಎಲ್ಲೂ ಕೂಡ ಹೇಳ್ಕೊಡ್ತಾ ಇಲ್ಲ. ಸೊ ಎಲ್ಲ ಕಮರ್ಷಿಯಲ್, ವ್ಯಾಪಾರೀಕರಣ. ಇದು ಮಠ ಮಾನ್ಯಗಳಿಂದ ಹಿಡಿದು ಒಬ್ಬ ಸಾಧುಗೆ ಮಿಲಿಯನ್ ಟ್ರಿಲಿಯನ್ ಕೋಟಿಗಟ್ಟಲೆ ಆಶ್ರಮಗಳೇ ಹಾಕಬೇಕು, ಬಂಗಲೆಗಳೇ ಹಾಕಬೇಕು, ಐಷಾರಾಮಿ ಕಾರ್ಗಳೇ ಹಾಕಬೇಕು, ಹೆಲಿಕಾಪ್ಟರ್ಗಳು ಹಾಕಬೇಕು, ಬಸ್ಗಳು ಹಾಕಬೇಕು, ಸ್ಕೂಲುಗಳು ಹಾಕಬೇಕು. ಗುರುಕುಲ ಅಂದರೆ ಒಂದು ನದಿ ತೀರದಲ್ಲೋ, ಒಂದು ಹುಲ್ಲುಗಾವಲಿನಲ್ಲೋ, ಒಂದು ಅರಣ್ಯದಲ್ಲೋ, ಅಥವಾ ಒಂದು ಪ್ರಶಾಂತವಾದ ವಾತಾವರಣದಲ್ಲೋ ವಿದ್ಯೆಯನ್ನು ದಾರೆ ಎರೆಯುವಂತಹದ್ದು. ಅದನ್ನ ಬಿಟ್ಟು ಕೋಟಿ, ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಮಠಗಳು, ಆಶ್ರಮಗಳು, ಶಾಲೆಗಳು ಬೇಕಾಗಿಲ್ಲ. ಐಷಾರಾಮಿ ಬದುಕು ಬೇಕಾಗಿಲ್ಲ. ಇವರನ್ನ ಯಾರೂ ಕೂಡ ವಿರಾಗಿಗಳು ಅಂತ ಹೇಳೋದಿಲ್ಲ. ನಾನು ಹಾಗೆ ಹೇಳಿದಾಗೆ, ರಾಗವಿದ್ದರೆ ಭೋಗ, ಭೋಗವಿದ್ದರೆ ರಾಗ, ರಾಗಾದಿ ಸಕಲ ಸಂಪದವು ಜಗದಿ, ವಿರಾಗವೇ ಯೋಗ. ಯಾರು ವಿರಾಗಿ ಆಗಿರ್ತಾನೋ ಅವನು ನಿಜವಾದ ಯೋಗಿ. ಅಂತಹ ಮಹಾತ್ಮರಲ್ಲಿ ನೀವು ಯೋಗ ಸಾಧನೆ ಮಾಡಿದ್ರೆ, ನಿಜವಾದ ಅರ್ಥಗರ್ಭಿತವಾದಂತಹ ಯೋಗ ಸಾಧನೆ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನು ಮುಕ್ತಿಯ ಮಾರ್ಗವನ್ನು ಕಾಣಬಹುದು. ಅಂದ್ರೆ ಮತ್ತೆ ಯಾವುದೇ ಪುನರ್ಜನ್ಮಗಳು ಇಲ್ಲದ ಹಾಗೆ. ನೀವು ಈ 1 ಕೋಟಿ ಜೀವರಾಶಿಗಳಲ್ಲಿ ನೀವು ಯಾವುದೇ ಜನ್ಮದಲ್ಲಿ ಬಂದರೂ ಹಸಿವು, ಬಾಯಾರಿಕೆ, ಮತ್ತೆ ಭೋಗ, ಕಾಮ, ಕ್ರೋಧ, ಲೋಭ, ಮದ, ಮಾಶ್ಚರ್ಯ, ಅಹಂಕಾರ ಇದೆಲ್ಲ ಕೂಡ ಇರುತ್ತದೆ. ಜೊತೆಗೆ ರೋಗ, ನೋವು, ನಲಿವು, ಸಂತೋಷ, ದುಃಖ, ಹುಟ್ಟು, ಸಾವು, ರಾತ್ರಿ, ಹಗಲು ಇದೆಲ್ಲ ಇದ್ದಿದ್ದೆ. ಭವಬಂಧನಗಳಲ್ಲಿ ಸಿಕ್ಕಿ ನೀವು ಗ್ರಹಗಳ ರೀತಿ ಚಲಿಸ್ತಾ ಇರಬೇಕು. ಗ್ರಹಗಳನ್ನು ನೀವು ನೋಡಿಲ್ಲದೆ ಇರಬಹುದು. ಸೊ ಒಂದು ಸುಳಿನಲ್ಲಿ, ಒಂದು ದೊಡ್ಡ ಒಂದು ನದಿಯಲ್ಲಿ ಸುಳಿ ಹೇಗೆ ತಿರುಗ್ತಾ ಇರ್ತದೋ, ಆ ಸುಳಿನಲ್ಲಿ ಸಿಗಾಕೊಂಡಂತಹ ಯಾವುದೇ ಹುಳ, ಉಪ್ಪಟ್ಟಿಗಳು, ಪ್ರಾಣಿ ಪಕ್ಷಿಗಳು ಅಥವಾ ಕಸ ಕಡ್ಡಿಗಳು ತಿರುಗಿ 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 ಹೇಗೆ ಆ ನೀರಿನ ತಳ ಸೇರಿ ನೀರಿನ ಜೊತೆ ಕೊಚ್ಕೊಂಡು ಹೋಗ್ಬಿಡ್ತದೋ, ಆ ರೀತಿ ಯಾವುದೇ ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಜೀವಜಂತುಗಳಾಗಲಿ, ಕ್ರಿಮಿಕೀಟಗಳಾಗಲಿ, ಸರೀಸೃಪಗಳಾಗಲಿ, ಅಸೇರುಕಗಳಾಗಲಿ, ಕಸೇರುಕಗಳಾಗಲಿ,
ಅಕಶೇರುಕಗಳಾಗಲಿ, ಸೊ ನೀವು ಜಲಚರಗಳಾಗಲಿ, ಸೊ ಅಥವಾ ನೀವು ಒಂದು ಇನ್ಸೆಕ್ಟ್ಸ್ ಆಗಲಿ, ಯಾವುದೇ ಮಾನವಾದಿ ಪ್ರಾಣಿ ಪಕ್ಷಿ ಗಿಡ ಮರಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ರೋಗ ರುಜಿನ ನೋವು ಭಾವ ಬಂಧನಗಳು ಇವೆಲ್ಲ ಇದ್ದಿದ್ದೆ. ನೀವು ಎಷ್ಟೇ ಜನ್ಮಗಳನ್ನು ಹುಟ್ಟಿ ಬಂದ್ರೂ ಇದೆಲ್ಲ ಇದ್ದಿದ್ದೆ. ಇದೆಲ್ಲದರಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ ಇಲ್ಲಿ ಇರುವಂತಹದ್ದು ಏಕೈಕ ಮಾರ್ಗ ಕೇವಲ ಯೋಗ ಮಾರ್ಗ. ಯೋಗ ಅಂದರೆ ಪುಣ್ಯವನ್ನು ಸಂಪಾದಿಸುವುದು ಹೇಗೆ, ಈ ಪುಣ್ಯವನ್ನು ಸಂಪಾದಿಸಿಕೊಂಡು ಮುಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ. ಮುಕ್ತಿ ಅಂದರೆ ಏನು, ಮತ್ತೆ ಇನ್ಯಾವುದೇ ಜನ್ಮಗಳು ಬರದ ಹಾಗೆ ಮುಕ್ತಿಯನ್ನು ಮೋಕ್ಷವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿಕೊಡುವಂತಹ ಮಾರ್ಗವೇ ಏಕೈಕ ಮಾರ್ಗ, ಯೋಗ ಮಾರ್ಗ. ಇಂತಹ ಯೋಗ ಮಾರ್ಗವನ್ನು ನಿಮ್ಮ ಎದೆ ಮುಟ್ಟಿ ಹೇಳ್ಕೊಡಿ. ಯಾರಾದರೂ ಹೇಳ್ಕೊಡ್ತಾ ಇದ್ದೀರಾ? ನೀವು ಆ ಥರ ಹೇಳ್ಕೊಟ್ಟಿದ್ದೇ ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಸ್, ನಮ್ಮ ಗುರುಕುಲ ಪದ್ಧತಿ, ನಮ್ಮ ಯೋಗ ಪದ್ಧತಿ, ನಮ್ಮ ಆಯುರ್ವೇದ ಪದ್ಧತಿ, ಸಂಸ್ಕಾರಗಳನ್ನು ನೀವು ಬಿತ್ತಿದ್ದೇ ಆದರೆ ಇಡೀ ದೇಶದಲ್ಲಿ ಇರುವಂತಹ ಎಲ್ಲ ಶಾಲಾ ಕಾಲೇಜುಗಳು ಇಂತಹ ಒಂದು ಆಧ್ಯಾತ್ಮ ಸತ್ಯವನ್ನ ಮಕ್ಕಳ ಮುಂದೆ ನೀವು ಈ ಒಂದು ಬೋಧನೆಯನ್ನು ಮಾಡ್ತಾ ಹೋಗಿದ್ದಿದ್ರೆ ಈ ದಿನ ಇವತ್ತು ಡೇಟ್ ಎಷ್ಟು? ಇವತ್ತು 30, ಡೇಟ್ 30 ಜುಲೈ 2024. ಈ ದಿನ ಈ ದೇಶದ ಮೇಲೆ ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಕಳ್ಳತನ, ಮೋಸ, ದಗ, ವಂಚನೆ, ಅನ್ಯಾಯ, ಅನೀತಿ, ಅಧರ್ಮಗಳು ತಾಂಡವ ಆಡ್ತಾನೆ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಇದಕ್ಕೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಕಾನೂನು ಅಂದರೆ ಇದನ್ನ ಮಾಡಬೇಕು. ಪ್ರತಿ ಒಂದು ಮನೆ ಮಕ್ಕಳಿಂದ ಗುರುಕುಲಗಳನ್ನು ಸ್ಥಾಪನೆ ಮಾಡಿ ತುಂಬ ಆಧ್ಯಾತ್ಮದ ಬಗ್ಗೆ ಒಲವಿರುವಂತಹವರು ಬೇಕಾದಷ್ಟು ಜನ ಇದ್ದಾರೆ. ಸೊ ನಾವು ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ತಿಳ್ಕೊಂಡಿರೋದು. ಬೇಕಾದಷ್ಟು ಅಗಾಧವಾದಂತಹ ಪಾಂಡಿತ್ಯ ಪಡೆದಂತಹ ಗುರುಗಳಿಂದ ಮಕ್ಕಳುಗಳಿಗೆ ಸಂಸ್ಕಾರವನ್ನು ನೀವು ಕೊಡಿಸಿದ್ದೇ ಆದರೆ, ಅಂತಹ ಗುರುಕುಲ ಪದ್ಧತಿಗಳನ್ನು ನೀವು ಇಟ್ಕೊಂಡಿದ್ದೇ ಆದರೆ, ಸೊ ಇವತ್ತಿನ ದಿನ ಈ ಯಾವುದೇ ತರಹ ಕಳ್ಳತನ, ಮೋಸ, ದಗ, ವಂಚನೆ, ಅನ್ಯಾಯ, ಅನೀತಿ, ಅತ್ಯಾಚಾರ, ಅನಾಚಾರಗಳು ಈ ಭೂಮಿ ಮೇಲೆ ನಡೀತಾನೆ ಇರಲಿಲ್ಲ. ಪ್ರತಿ ಒಂದು ಮನೆಯೂ ಕೂಡ ನಂದ ಗೋಕುಲ ಆಗ್ತಾ ಇತ್ತು. ಪ್ರತಿ ಒಬ್ಬ ಮನುಷ್ಯನು ಕೂಡ ಆರೋಗ್ಯವಾಗಿ ಸಂತೋಷವಾಗಿ ಸೊ ಇಡೀ ಅವನ ಜೀವಿತಾವಧಿಯನ್ನು ಸ್ವರ್ಗದ ರೀತಿಯಲ್ಲಿ ಸಂಭ್ರಮಿಸಿಕೊಂಡು ಇರಬಹುದು. ತಾನೂ ಸಂತೋಷವಾಗಿದ್ದು ಪರರನ್ನ ಸಂತೋಷವಾಗಿಡೋದೇ ಈ ಮನುಷ್ಯನ ಅತಿ ಮುಖ್ಯ ಗುರಿ. ಸ್ವಾರ್ಥವನ್ನೇ ಇಡೀ ಮೈ ತುಂಬ ತುಂಬಿಕೊಂಡು ಸ್ವಾರ್ಥಿಗಳಾಗಿ ತಮ್ಮನ್ನು ತಾವೂ ನಾಶ ಮಾಡಿಕೊಂಡು ಇಡೀ ಜಗತ್ತನ್ನೇ ಸರ್ವನಾಶ ಮಾಡುವಂತಹ ಸ್ಥಿತಿ ತಂದು ಇಟ್ಟಿರೋದು ಸೊ ಸರ್ಕಾರಗಳು, ಕಾನೂನುಗಳು, ಜೊತೆಗೆ ನೀವು ಎಲ್ಲ. ಸೊ ನಿಮಗೆ ಅರ್ಥ ಆಗಿರಬೇಕು ಅನ್ಕೋತೀನಿ. ಜಗತ್ತು ಎಷ್ಟೇ ಕೆಡಲಿ, ಯಾರೆಷ್ಟೇ ಕೆಡಲಿ, ಸರಿ ಮಾಡುವ ಪ್ರಯತ್ನ ನಮ್ಮ ಶಕ್ತಿ ಮೀರಿ ಮಾಡೋಣ. ಸಪೋಸ್ ಒಂದು ವೇಳೆ ಆಗಲಿಲ್ವಾ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ. ನಮಗೆ ಈ ದೇಹ ಇಂಪಾರ್ಟೆಂಟ್ ಅಲ್ಲ. ಒಂದು ತಾಯಿಯ ಗರ್ಭದಿಂದ ಒಂದು ಮಗು ಹೊರಗಡೆ ಬರಬೇಕಾದ್ರೆ ದೇಹ, ಮನಸ್ಸು, ಆತ್ಮ 3 ಪಟ್ಟು ಬರ್ತದೆ. ಆದರೆ ಒಂದಲ್ಲ ಒಂದು ದಿನ ಈ ಆತ್ಮ, ಮನಸ್ಸು ಮತ್ತು ಈ ದೇಹವನ್ನು ಜೊತೆನಲ್ಲೇ ಬಂದಿರ್ತದೆ. ಆದ್ರೂ ಈ ದೇಹವನ್ನೇ ಇಲ್ಲೇ ಬಿಟ್ಟು ಹೋಗ್ಬಿಡ್ತದೆ. ಹಾಗಿದ್ರೆ ಈ ದೇಹವೇ ನಮಗೆ ಶಾಶ್ವತ ಅಲ್ಲ. ಅಂತಹದ್ರಲ್ಲಿ ಈ ಮನೆ, ಈ ಮಠ, ಈ ವಿದ್ಯೆ, ಈ ಭುಜಬಲ, ನಮ್ಮ ಹಿಂದಿರುವಂತಹ ನಮ್ಮ ಅಧಿಕಾರ ಬಲ, ಜನಬಲ, ಸೊ ಹಣದ ಬಲ, ಅಧಿಕಾರದ ಬಲ, ಜನದ ಬಲ, ತೋಳ್ಬಲ, ಇದೆಲ್ಲ ದೊಡ್ಡ 0, ಬಿಗ್ 0. ಇದ್ಯಾವುದು ಶಾಶ್ವತ ಅಲ್ಲ.
ಶಾಶ್ವತ ಅಲ್ಲದನ್ನ ನಾವು ಭ್ರಮೆಯಲ್ಲಿ ಮುಳುಗಿ ನನ್ನ ಮನೆ, ನನ್ನ ಕಾರು, ನನ್ನ ಬಂಗ್ಲೆ, ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಬಂಧು, ನನ್ನ ಬಳಗ ಅಂತೇಳಿ ಭ್ರಮೆಯಲ್ಲಿ ಒದ್ದಾಡ್ತಾ ಇದ್ದೀವಿ. ಇಡೀ ಮನುಕುಲ ಸ್ವಾರ್ಥತೆಯಿಂದ ತುಂಬೋಗಿದೆ. ಇಂತಹವರನ್ನ ನೋಡಿ 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 ಪಕ್ಕದಲ್ಲಿ ಇರೋರು ಕೂಡ ಎಲ್ಲ ಹಾಳಾಗೋಗ್ತಿದ್ದಾರೆ. ಇದಕ್ಕೆ ಕಾರಣ ನಾನು, ನೀವು, ಇಡೀ ಸಮಾಜ, ಜೊತೆಗೆ ನಮ್ಮನ್ನೆಲ್ಲರನ್ನ ಹಾಡೋದಕ್ಕೆ ನೋಡೋದಕ್ಕೆ ಅಂತ ಬುದ್ಧಿಜೀವಿಗಳು ಅಂತ ಕುಂಡ್ರಿಸಿದ್ದೀವಲ್ಲ, ಅಧಿಕಾರ ವರ್ಗದಲ್ಲಿರುವಂತಹವರು ಹಾಗೂ ಸರ್ಕಾರವನ್ನು ರಚನೆ ಮಾಡಿಕೊಂಡು ಇರುವಂತಹವರು ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿರದೆ ಇದಕ್ಕೆಲ್ಲ ಕಾರಣ. ಸೊ ಮದ್ರಾಸಿಂದ ಒಬ್ಬರು ತಾಯಿ, ನಾನು ದೀಕ್ಷೆ ತಗೊಂಡಿದ್ದೀನಿ, ನನಗೆ ಆಧ್ಯಾತ್ಮದ ಬಗ್ಗೆ ತುಂಬ ಒಲವಿದೆ, ಸೊ ದಯಮಾಡಿ ನಮಗೆ ಆನ್ಲೈನಲ್ಲಿ ಯೋಗ ತರಗತಿಗಳನ್ನು ತಗೊಳ್ಳಿ ಅಂತೇಳಿ ನನಗೆ ಕಾಲ್ ಮಾಡಿ ತುಂಬ ಕೇಳ್ಕೊಳ್ತಾ ಇದ್ರು. ಇದು ಎಲ್ಲರಿಗೂ ಬರೋದಿಲ್ಲ. ನಾನು ಹೇಳ್ತಾ ಇರ್ತೀನಿ, ನನ್ನ ಹತ್ರ ಯಾರು ಯೋಗಕ್ಕೆ ಬರ್ತಾರೋ ಅವ್ರಿಗೆ ಹೇಳ್ತಿರ್ತೀನಿ, ನಿಮ್ಗೆ ಎಲ್ಲಿ ತನಕ ಈ ಪುಣ್ಯ ಇದೆಯೋ ನನ್ನಲ್ಲಿ ಬಂದು ನೀವು ಯೋಗ ಕಲಿಬೇಕು ಅನ್ನುವಂತಹ ಯೋಗ ನಿಮಗೆ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ನನ್ನ ಹತ್ರ ಬರ್ತೀವಿ. ನಿಮಗೆ ಯಾವಾಗ ಆ ಯೋಗ ಮುಗಿದೋಯ್ತೋ ಆವತ್ತು ನೀವು ಇಲ್ಲಿಗೆ ಬರೋದಿಲ್ಲ, ನನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಇರ್ತೀನಿ. ಈ ಯೋಗ ಕಲಿಬೇಕು ಅಂದ್ರೂ, ಈ ಸಾಧನೆ ಮಾಡಬೇಕು ಅಂದ್ರೂ ನೀವು ಯೋಗ ಮಾಡಿರಬೇಕು. ಅಟ್ಲೀಸ್ಟ್ ಇಂದಿನ ಜನ್ಮಗಳಲ್ಲಿ ನೀವು ಮಹಾಪಾಪಗಳನ್ನು ಮಾಡಿ ಆ ಯೋಗ ಸಂಪಾದನೆ ಮಾಡೋದಿಲ್ಲ ಅಂದರೆ ಅಟ್ಲೀಸ್ಟ್ ಈ ಜನ್ಮದಲ್ಲಾದ್ರೂ ಈ ಸುಳ್ಳುಗಳನ್ನು, ಈ ಭ್ರಮೆಗಳನ್ನು, ನನ್ನದಲ್ಲದನ್ನು ನನ್ನದು ಅಂದ್ಕೊಂಡು ಬರೀ ಭೋಗದ ಜೀವನಕ್ಕೇ ನೀವು ಅಂಟ್ಕೊಂಡು, ಒಂದು ಪರಾಗಸ್ಪರ್ಶ, ಒಂದು ಹೂವಿನ ಒಂದು ಅಂಟಿಗೆ, ಅದರ ಅಂಟಿಗೆ ಅಥವಾ ಅದರ ಬೆಳಕಿಗೆ ಕೆಲವು ಇನ್ಸೆಕ್ಟ್ಸ್ಗಳು, ನೊಣಗಳು, ಸೊಳ್ಳೆಗಳು, ಈ ಬೆಳಕಿನ ಆಕರ್ಷಣೆಗೆ ಅಥವಾ ಆ ಅಂಟು ಅಥವಾ ಆ ಸುವಾಸನೆಗೆ ಕೆಲವೊಂದು ಹೂವಿನ ಒಳಗಡೆ ಹೋಗಿ ಅಂಟು ಸಿಗಾಕೊಂಡು ಅಲ್ಲೇ ಹೊರಗಡೆ ಬರೋಕ್ಕಾಗದೆ ಒದ್ದಾಡಿ ಒದ್ದಾಡಿ ವಿಲ ವಿಲ ಅಂತ ಬೆಂಕಿಗೆ ಸಿಕ್ಕಿ ಆ ಒಂದು ಅಟ್ರಾಕ್ಷನ್ನು, ಆ ಬಿಸಿಗೋಸ್ಕರ, ಆ ಹಿತ, ಆ ಬೆಂಕಿಯಲ್ಲಿ ಸಿಗುವಂತಹ ಹಿತಕ್ಕೋಸ್ಕರ ಬೆಂಕಿಯೇ ಒಳಗಡೆ ಹೋಗಿ ಬಿದ್ದು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂತಹ ಕೆಲವು ಹುಳಗಳಿದೆಯಲ್ಲ, ಚಿಟ್ಟೆಗಳು, ಪತಂಗಗಳು, ಈ ರೀತಿ ದಯವಿಟ್ಟು ಮಾಡ್ಕೋಬೇಡಿ. ಮೊದಲು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ನಮ್ಮದಲ್ಲ. ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ ಇವರು ಯಾರು ಕೂಡ ಇಲ್ಲಿ ಇಲ್ಲ. ಅವರು ಎಲ್ಲ ನಿಮ್ಮ ಥರನೇ ಭವಬಂಧನಗಳಲ್ಲಿ ಸಿಕ್ಕಿ 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 ಒದ್ದಾಡಿ ಇವತ್ತು ಯಾರೂ ಇಲ್ಲ. ಮುಂದೊಂದು ದಿನ ನೀವು ಇರುವುದಿಲ್ಲ, ಆಯ್ತಾ? ನೀವೇನು ಮಕ್ಕಳ ಮನೆಗೆ, ನಿಮ್ಮ ಮಕ್ಕಳುಗಳಿಗೆ ಅಂತ ಮಾಡಿರ್ತೀರಿ, ಆ ಧರ್ಮದ ಸಂಪಾದನೆ ಅದು ಇರುವುದಿಲ್ಲ. ಮುಂದೊಂದು ದಿವಸ ನಿಮ್ಮ ಮಕ್ಕಳು ಇರುವುದಿಲ್ಲ. ಯಾವುದು ಇಲ್ಲಿ ನಸ್ವರ, ಪ್ರತಿಯೊಂದು ನಸ್ವರ. ಈ ನಸ್ವರವಾದಂತಹದ್ದಕ್ಕೆ ಅದನ್ನೇ ನೀವು ಬಿಗಿಯಾಗಿಡ್ಕೊಂಡು, ಅದೇ ಈ ಭ್ರಮೆಯನ್ನೇ ಸತ್ಯ ಅಂದ್ಕೊಂಡು ನೀವು ಯಾಕೆ ಒದ್ದಾಡಿ ಪ್ರತಿ ಜನ್ಮಗಳಲ್ಲೂ ಹುಟ್ಟು ಸಾವು, ಅದೇ ಭವ, ಬಂಧನ, ರೋಗ, ರುಜಿನ, ದುಃಖ, ನೋವು, ಇದರಲ್ಲೇ ಒದ್ದಾಡ್ತೀರಿ. ಇದರಿಂದ ಸಂಪೂರ್ಣ ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಮಾರ್ಗವೇ ಯೋಗ ಮಾರ್ಗ. ವಿರಾಗಿಗಳಾಗಬೇಕು. ವಿರಾಗಿಗಳು ಅಂದರೆ ನೀವು ಎಲ್ಲವನ್ನ ಬಿಟ್ಟು ಕಾವಿ ಧರಿಸ್ಕೊಂಡು ಅಥವಾ ಒಂದು ಲಂಗೋಟಿ ಹಾಕೊಂಡು ಎಲ್ಲವನ್ನ ಬಿಟ್ಟು ಹೋಗಿ ಅಂತಲ್ಲ, ನೀವು ಇದ್ದ ಕಡೆನೇ ಭೋಗದ ಜೀವನವನ್ನು ಬಿಟ್ಟು ಯೋಗದ ಕಡೆಗೆ ಜಾಸ್ತಿ ಒಲವನ್ನು ತೋರಿಸುತ್ತಾ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ, ಅಟ್ಲೀಸ್ಟ್ ನಿಮ್ಮ ಕೈಲಿ ಒಳ್ಳೆಯದನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೆ ಕೆಟ್ಟದ್ದನ್ನು ಜನರಿಗೆ ಮಿಸ್ಗೈಡ್ ಮಾಡಬೇಡಿ, ಮಿಸ್ಲೀಡ್ ಮಾಡಬೇಡಿ. ಅಸತ್ಯವನ್ನೇ ಸತ್ಯ ಅನ್ನೋ ಥರ ಇಡೀ ನೀವು ಅದನ್ನು ಬಿಂಬಿಸಿ ಅದನ್ನು ಜನರನ್ನ ಅಟ್ರ್ಯಾಕ್ಟ್ ಮಾಡಿ ನೀವು ಕೋಟಿಗಟ್ಟಲೆ ಹಣ ಮಾಡಿ ಏನು ಸ್ವಾಮಿ ಮಾಡ್ತೀರಿ? ತಗೊಂಡು ಹೋಗ್ತೀರಾ, ಹಣ ತಿಂತೀರಾ, ನಿಮ್ಮ ಬಂಗ್ಲೆಗಳನ್ನ ನುಂಗ್ತೀರಾ, ನಿಮ್ಮ ಕಾರನ್ನು ನುಂಗ್ತೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನುಂಗ್ತೀರಾ, ನಿಮ್ಮ ವಜ್ರ ವೈಡೂರ್ಯಗಳನ್ನು ನುಂಗ್ತೀರಾ. ನೀವು ತಿನ್ನಬೇಕಾದ್ದು ದೇಹಧಾರಣೆಗೆ ಅನ್ನ ಅಷ್ಟೇ, ಅನ್ನ. ಅದು ಎಷ್ಟು ನಿಮ್ಮ ಮುಂದೆ ಕೋಟಿಗಟ್ಟಲೆ ಹಣ ಇದ್ರೂ, ನಾನು ನೋಡಿದ್ದೀನಿ, ಕೋಟ್ಯಾಧಿಪತಿಗಳನ್ನು ನೋಡಿದ್ದೀನಿ. ಅವರು ನಿಜವಾದ ಕಡುಬಡವರು, ಟೈಮ್ಗೆ ಸರಿಯಾಗಿ ತಿನ್ನೋದಕ್ಕಾಗೋದಿಲ್ಲ, ಯಾಕೆಂದರೆ ಆರೋಗ್ಯ ಇರೋದಿಲ್ಲ, ಆಯಿತಾ?
ಈ ಕಡೆ ಭೂಮಿನೂ ಬುಡುಕಾಗದೆ, ಆ ಕಡೆ ದೇಹನೂ ಬುಡುಕಾಗದೆ, ಇರೋ ಆಸ್ತಿಗಳನ್ನೂ ಬಿಟ್ಟು ಹೋಗೋಕ್ಕಾಗದೆ ವಿಲ ವಿಲ ಅಂತ ಒದ್ದಾಡ್ತಾ ಇರೋರನ್ನ ನಾನು ಬೇಕಾದಷ್ಟು ಜನ ನೋಡ್ತಾ ಇದ್ದೀನಿ. ಒಬ್ಬ ಬಡವನಿಗೆ ಏನೂ ಇಲ್ಲದಂತಹ ನಿರ್ಗತಿಕನಿಗೆ ಇರುವಂತಹ ಒಂದು ನೆಮ್ಮದಿ ಇಂತಹ ಜನಗಳಲ್ಲಿ ಇರುವುದಿಲ್ಲ. ಸೊ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನೀವು ಮುಕ್ತಿ ಪಡಿಬೇಕು ಅಂದರೆ, ಸೊ ನೀವು ಏನು ಅಂದ್ಕೊಂಡಿದ್ದೀರಿ, ಈ ಭೋಗದ ಜೀವನವನ್ನೇ, ಸೊ ನೀವು ಸಿಗರೇಟ್ ಸೇದೋದು, ಬಿಡಿ ಸೇದೋದು, ಗಾಂಜಾ ಹೊಡೆಯೋದು, ಅಫೀಮ್ ಹೊಡೆಯೋದು, ಹೆಣ್ಣುಮಕ್ಕಳ ಜೊತೆ ವೇಶ್ಯರ ಸಹವಾಸ ಮಾಡೋದು, ಹೆಣ್ಮಕ್ಳ ಜೊತೆ ತಿರುಗಾಡುವಂತಹದ್ದು, ಮದುವೆ, ಮುಂಜಿ, ಶೋಭನ, ಗೃಹ ಪ್ರವೇಶ, ಕಾರ್ಯಗಳು, ಕಾರು, ಬಂಗ್ಲೆ, ಸೊ ಮದ್ಯಪಾನ, ಧೂಮಪಾನ, ಇದರಲ್ಲಿ ತೇಲಿ ಮುಳುಗಿ ಏನಿದ್ದು ಇದನ್ನೇ ನೀವು ಸ್ವರ್ಗ ಅಂತ ಅಂದ್ಕೊಂಡಿದ್ದೀರೋ, ನಿಜವಾದ ಸ್ವರ್ಗ ಅಲ್ಲ ಇದು. ನೀವು ಪ್ರತಿ ದಿವಸ ಮಹಾಪಾಪಗಳನ್ನು ಮಾಡ್ತಾ ಇದ್ದೀರಿ. ಈ ಪಾಪದ ಫಲ ನಿಮ್ಮ ಮುಂದಿನ ಎಲ್ಲ ಜನ್ಮಗಳಲ್ಲೂ ನಿಮ್ಮನ್ನು ಕುರುಡರು, ಕುಂಟರು, ಕುರುಬಿಗಳು, ಬಡವರು, ಸೊ ಈ ಥರ ತುಂಬ ರವರವ ನರಕಗಳನ್ನು ಅನುಭವಿಸ್ಬೇಕಾಗ್ತದೆ. ನಿಮ್ಗೆ ಇದು ಯಾವುದೂ ಬೇಡ ಅಂದರೆ ಮುಕ್ತಿಯನ್ನು ಪಡ್ಕೊಳ್ಳಿ, ಮೋಕ್ಷಕ್ಕೆ ದಾರಿಯನ್ನು ಕಂಡುಕೊಳ್ಳಿ. ಆ ಮೋಕ್ಷಕ್ಕೆ ದಾರಿಯನ್ನು ತೋರಿಸುವುದೇ ಯೋಗ ಮಾರ್ಗ. ಇಂತಹ ಯೋಗವನ್ನು ನೀವು ವ್ಯಾಪಾರ ಮಾಡ್ಕೊಂಡು, ಈಗ ನನ್ನಷ್ಟು ಅಷ್ಟೇ ಕೆಲವರೆಲ್ಲ ಯಾರು ಬರ್ತಾರೋ ಅವ್ರ ಹತ್ರ ನಾನು ಫೀಸ್ ಮಾಡ್ತೀನಿ. ಯಾಕೆಂದರೆ ಗುರುದಕ್ಷಿಣೆ ಇಟ್ಕೋಬಾರ್ದು. ನಾವು ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ 40-50 ವರ್ಷಗಳು ತಗೊಂಡಿರ್ತೀವಿ. ಇದು ಯಾವುದೂ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಬಾರ್ದು. ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಹಾಗಾಗಿ ಅದಕ್ಕಿಂತ ಒಂದಷ್ಟು ಸೊ ಗುರುದಕ್ಷಿಣೆ ಫೀಸ್ ಅಂತ ತಗೊತೀವಿ. ಅಂದರೆ ಇವಾಗಿನ ದಿನಮಾನಕ್ಕೆ ಸೊ ನಮ್ಮ ಎಫರ್ಟ್ಗೆ ನೀವು ಅದನ್ನು ಕೊಟ್ಟಾಗಲೇ ನಿಮಗೆ ನಾನು ಕೊಟ್ಟಿದ್ದೀನಿ, ಅಟ್ಲೀಸ್ಟ್ ಆ ಕೊಟ್ಟಂತಹ ಆ ಶುಲ್ಕ ಏನಿದೆ ಫೀಸ್, ಅದು ಕಾರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೆ ಬರ್ತದೆ. ನಾವು ಬಿಟ್ಟು ಹಾಕಿ ಕೊಡ್ತಾ ಬಂದರೆ ಅದಕ್ಕೆ ಯಾವುದಕ್ಕೂ ಕೂಡ ವ್ಯಾಲ್ಯೂ ಇರೋದಿಲ್ಲ. ಸೊ ಹಾಗಾಗಿ ಸೊ ದಯವಿಟ್ಟು ಈ ಭೋಗದ ಜೀವನವನ್ನು ಬಿಟ್ಟು ಯೋಗದ ಮಾರ್ಗದ ಕಡೆಗೆ ಹೋಗಿ, ನಿಮಗೆ ಮೋಕ್ಷ ಖಂಡಿತ ಸಿಗ್ತದೆ. ಮೋಕ್ಷ ಪಡ್ಕೊಂಡ್ರೆ ನೀವೇನು ಈ ಭೋಗದ ಜೀವನದಲ್ಲೇ ಇದನ್ನೇ ಮಹಾ ಸ್ವರ್ಗ ಅಂತ ಕೊಟ್ಟಿದ್ರು, ಇದಕ್ಕೆ 1000 ಪಟ್ಟು ಸ್ವರ್ಗ ಅಲ್ಲಿದೆ. ಈಗ ನೀವು ದೇಹದಲ್ಲಿ ಇದ್ದಾಗ ಈ ದೇಹಕ್ಕೆ ನನ್ನ ಈ 50 ವರ್ಷಗಳಲ್ಲಿ ತುಂಬ ಬಡತನ, ಸಿರಿವಂತಿಕೆ, ಅವಮಾನ, ಹಿಂಸೆ, ಗಾಯ, ನೋವು, ನಲಿವು, ಅಪಮಾನ, ಅವಮಾನ, ಮಳೆ, ಬಿಸಿಲು, ಚಳಿ, ಹಸುವು, ಬಾಯಾರಿಕೆ, ನೀರಾಡಿಕೆ, ನಿದ್ರೆ ಇಲ್ಲದ ದಿನಗಳು, ಇದೆಲ್ಲವನ್ನ ಅನುಭವಿಸಾಗಿದೆ. ಸೊ ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನು ಅನುಭವಿಸಬಾರದು ಅದೆಲ್ಲವನ್ನ ಅನುಭವಿಸಾಗಿದೆ. ಸುಖ, ದುಃಖ, ನೋವು, ನಲಿವು, ಹಿಂಸೆ, ಅವಮಾನ ಎಲ್ಲವನ್ನ ಅನುಭವಿಸಾಗಿದೆ. ಹಾಗೆ ನಾನು ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಪ್ರತಿ ಜನ್ಮದಲ್ಲೂ ಅದೇ ಬಾಯಾರಿಕೆ, ನೀರಾಡಿಕೆ, ನಿದ್ರೆ, ಮೈಥುನ, ಹಾಗೆ ಸೊ ಭವ ಬಂಧನಗಳು, ರೋಗ ರುಜಿನಗಳು, ದುಃಖಗಳು, ಇದೆಲ್ಲ ಪ್ರತಿದಿನ ಇದ್ದಿದ್ದೆ. ಹಾಗಾಗಿ ಅದರಿಂದ ನಾವು ಮುಕ್ತಿಯನ್ನು ಪಡ್ಕೊಂಡಾಗ ನಮಗೆ ಈ ಆತ್ಮಕ್ಕೆ, ಈ ಆತ್ಮವೇ ಪರಮಾತ್ಮ, ಈ ಆತ್ಮವನ್ನು ನಾವು ಮೋಕ್ಷದ ಕಡೆಗೆ ಕರ್ಕೊಂಡು ಹೋದಾಗ, ಮೋಕ್ಷ ನಮಗೆ ಸಿಕ್ಕಿದಾಗ ನಮಗೆ ಬಾಯಾರಿಕೆ ಆಗುವುದಿಲ್ಲ, ನೀರಾಡಿಕೆ ಆಗುವುದಿಲ್ಲ, ನಮಗೆ ಭೋಗ ಬೇಕಾಗಿಲ್ಲ, ನಮಗೆ ಸಂಭೋಗ ಬೇಕಾಗುವುದಿಲ್ಲ, ನಮಗೆ ನಿದ್ರೆ ಬೇಕಾಗುವುದಿಲ್ಲ, ಹಸಿವು, ನೀರಾಡಿಕೆ, ಬಾಯಾರಿಕೆಗಳು ಆಗುವುದಿಲ್ಲ, ನಮಗೆ ಹುಟ್ಟು ಸಾವುಗಳು ಇರುವುದಿಲ್ಲ. ದೇಹ ಇದ್ದರೆ ತಾನೇ ಇದೆಲ್ಲ. ದೇಹನೇ ಇಲ್ಲದಿದ್ದಾಗ, ಇವಾಗ ದೇಹ ಇದೆ ಅಂತ ಇಟ್ಕೊಳ್ಳೋಣ, ತಲೆ ಕೂದೋದ್ರದ್ದು, ನನ್ನ ಬಾಲ್ಡೆಡ್, ಕಿವಿ ಕೇಳೋದಿಲ್ಲ, ಕಿವುಡ, ಕಣ್ಣು ಕಾಣೋದಿಲ್ಲ, ಕುರುಡ, ನಾಲಿಗೆ ಹೊಂಟೋಯ್ತು, ಮೂಗ, ಕೈ ಹೊಂಟೋಯ್ತು, ಸ್ವಾಧೀನಹೀನ, ಕಾಲು ಹೊಂಟೋಯ್ತು, ಕಾಲು ಕಳ್ಕೊಂಡವನು, ಕಿಡ್ನಿ ಹೊಂಟೋಯ್ತು, ಲಿವರ್ ಹೋಯ್ತು, ಹಾರ್ಟ್ ಅಟ್ಯಾಕ್ ಆಯಿತು, ಇನ್ನು ಮತ್ತಿನ್ನೇನೋ ಆಯಿತು. ಎಲ್ಲ ರವ 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 ನರಕ, ಮಹಾಘೋರ ನರಕ. ಆಯಿತಾ? ನೀವು ಚೆನ್ನಾಗಿದ್ದಾಗ ನಿಮ್ಮನ್ನು ಜನ, ಸೊಸೈಟಿ ನೋಡುವ ರೀತಿಯೇ ಬೇರೆ. ನಿಮಗೆ ಆ ಥರ ಅಂಗಾಂಗಗಳ ಹೂನ ಆದಾಗ ನಿಮ್ಮನ್ನು ಜನ, ಸೊಸೈಟಿ ನಿಮ್ಮನ್ನು ನೋಡುವಂತಹ ರೀತಿಯೇ ಬೇರೆ. ನಿಮಗೆ ಪ್ರತಿ ಕ್ಷಣ ಕೂಡ ನರಕ ಸದೃಶ ಆಗೋಗ್ತದೆ. ದೇಹ ಇದ್ದರೆ ತಾನೇ ಇಷ್ಟೆಲ್ಲ ಸಮಸ್ಯೆ. ದೇಹನೇ ಇಲ್ಲದೆ ಇದ್ದರೆ ಅಂದರೆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ.
ನೋವು ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ. ಅದಕ್ಕೆ ಬಾಯಾರಿಕೆನೂ ಆಗುವುದಿಲ್ಲ, ಹಸಿವು ಆಗುವುದಿಲ್ಲ, ನೀರಾಡಿಕೆನೂ ಇಲ್ಲ. ಇದೆಲ್ಲ ಇಲ್ಲದಿರೋದು ಯಾವುದು? ಈ ಭೂಮಿಗೆ ಹುಟ್ಟಿಲ್ಲ, ಸಾವು ಇಲ್ಲ. ಇದಕ್ಕೆ ರೋಗ ಇಲ್ಲ, ರುಜಿನ ಇಲ್ಲ. ಇದಕ್ಕೆ ಯಾವುದೇ ಭವಬಂಧನಗಳಿಲ್ಲ. ಯಾರು ಕೂಡ ಇದಕ್ಕೆ ಅವಮಾನ ಮಾಡೋದು ಇಲ್ಲ. ಸೊ ಇದಕ್ಕೆ ಯಾವತ್ತೂ ಇದು ಶಾಶ್ವತವಾದಂತಹದ್ದು. ವಾಯುದೇವ ಶಾಶ್ವತವಾದಂತಹದ್ದು, ಸೂರ್ಯದೇವ ಶಾಶ್ವತ ಆದಂತಹವನು, ಗಂಗಾಮಾತೆ ಶಾಶ್ವತ. ಇದು ಸತತವಾಗಿ ಇಡೀ ಈ 9 ಕೋಟಿ ಜೀವರಾಶಿಗಳನ್ನು ಮತ್ತು ಅವ್ರನ್ನ ಪೋಷಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಆದರೆ ಅದ್ಯಾವುದು ಕೂಡ ಸ್ವಾರ್ಥವನ್ನು ಮಾಡಿಲ್ಲ. ಈ ಮಹಾಪಂಚಭೂತಗಳ ದೇವರುಗಳಿಗೇನೆ ಹುಟ್ಟು ಇಲ್ಲ, ಸಾವು ಇಲ್ಲ, ಹಗಲು ಇಲ್ಲ, ರಾತ್ರಿ ಇಲ್ಲ, ಬಾಯಾರಿಕೆ ಇಲ್ಲ, ನೀರಾಡಿಕೆ ಇಲ್ಲ, ಹಸುವು ಇಲ್ಲ. ಈ ಥರ ನಾವು ಕೂಡ ಈ ಮಹಾಪಂಚಭೂತಗಳಲ್ಲಿ ನಾವು ಲೀನ ಆಗಬೇಕು ಅಂದರೆ ನಾವು ಮೋಕ್ಷವನ್ನು ಪಡ್ಕೋಬೇಕು. ಆ ಮೋಕ್ಷಕ್ಕೆ ಇರುವ ಮಾರ್ಗವೇ ಯೋಗ ಮಾರ್ಗ. ಈ ಯೋಗ ಮಾರ್ಗವನ್ನು ತುಂಬ ನೀವು ಆಳವಾಗಿ ಅಧ್ಯಯನ ಮಾಡಿ ಬೇರೆಯವರಿಗೆ ಬೋಧನೆ ಮಾಡಬೇಕು. ಅದನ್ನು ಬಿಟ್ಟು ನೀವು ಕೆಲವೊಂದು ಆಸನಗಳನ್ನು ಹೇಳಿಕೊಟ್ಟು ನೀವು ಇದೇ ಯೋಗ ಪ್ರಾಣಾಯಾಮ ಅದು ತುಂಬ ಇನ್ಡೆಪ್ತ್ ಆಗಿದೆ, ಸೈಂಟಿಫಿಕ್ ಆಗಿದೆ, ಆಧ್ಯಾತ್ಮವಾಗಿದೆ. ಅದನ್ನು ಬಿಟ್ಟು ನೀವು ಯಾವುದೋ ಅನುಲೋಮ ವಿಲೋಮ, ಭಸ್ತ್ರಿಕಾ, ಚಂದ್ರಭೇದನ ಪ್ರಾಣಾಯಾಮ, ಸೂರ್ಯಭೇದನ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ, ಈಗ ಕಪಾಲಭಾತಿ ಪ್ರಾಣಾಯಾಮ, ಈಗ ಏನೋ ಮನಸ್ಸಿಗೆ ಬಂದಂಗೆ ಹೇಳ್ಕೊಡೋದು. ಧ್ಯಾನ ಕುಂತ್ಕೊಳ್ಳಿ, ನಾವು ಧ್ಯಾನ ತರಗತಿಗಳನ್ನು ಮಾಡ್ತೀವಿ ಅಂತ ಹೇಳ್ಕೊಡೋದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತ್ಕೊಳ್ಳಿ ಅಂತ ಹೇಳ್ಕೊಡೋದು. ಮತ್ತು ಇನ್ನೇನೇನೋ ಹೇಳ್ಕೊಡೋದು. ನಿಮಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ ಅಂತ ಹೇಳ್ಕೊಡೋದು. ಮತ್ತು ಸೂಪರ್ ಯೋಗ ಅಂತ ಹೇಳ್ಕೊಡೋದು. ಅದೇನೋ ಸೂಪರ್ ಯೋಗ ಅಂತೆ, ಪವರ್ ಯೋಗ, ಮತ್ತು ಹಿಂದೆಂತೆಂಥದ್ದು ಇಲ್ಲದಿರೋದೆಲ್ಲ ಸೃಷ್ಟಿ ಮಾಡಿ ಯೋಗದ ಮೂಲವನ್ನೇ ಕಿತ್ತೊಯ್ಯಿಸೋದು. ಬರೀ ಆಸನಗಳನ್ನು ಫಿಸಿಕಲಿ ನಿಮ್ಮ ದೇಹವನ್ನು ಸದೃಢವಾಗಿಟ್ಕೊಳ್ಳೋದಕ್ಕೆ ಏನು ಬೇಕೋ ಇದನ್ನು ಜನಗಳಲ್ಲಿ ಹೇಳ್ಕೊಡ್ತಾ ಇದ್ದೀರಿ. ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ. ಈ ಆತ್ಮಕ್ಕೆ ಮುಕ್ತಿ ಪಡ್ಕೊಳ್ಳೋದನ್ನು ಹೇಳ್ಕೊಡೋದೇ ಯೋಗ. ನೀವು ಹೇಳ್ಕೊಡ್ತಾ ಇರೋದು ಬರೀ ದೇಹವನ್ನು ಸದೃಢವಾಗಿ ಇಟ್ಕೊಳ್ಳೋದು, ಭೋಗವನ್ನು ಮಾಡೋದಕ್ಕೆ. ದೇಹ ಗಟ್ಟಿಯಾಗಿದ್ರೆ ತಾನೇ ನಿಮಗೆ ಭೋಗ. ನನ್ನ ದೇಹ ಆರೋಗ್ಯಯುತವಾದರೆ ಅನ್ನ, ನೀರು, ಆಹಾರ, ಭೋಗ ಎಲ್ಲ ಬೇಕು. ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಹೊರತು ನಿಜವಾದ ಮೋಕ್ಷಕ್ಕೆ ದಾರಿ ಆಗುವಂತಹದನ್ನು ನೀವು ಹೇಳ್ಕೊಡ್ತಾ ಇಲ್ಲ. ಇದರಿಂದ ಯೋಗದ ನಿಜವಾದ ಅರ್ಥ ಇಲ್ಲದಂತಾಗೋಗಿದೆ. ದಯಮಾಡಿ ಮುಂದೆ ಆದರೂ ಇಂಥ ತಪ್ಪುಗಳನ್ನು ಜನಕ್ಕೆ ಮಿಸ್ಗೈಡ್ ಮಾಡಬೇಡಿ. ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹತ್ರ ಬನ್ನಿ, ಹೇಳ್ಕೊಡ್ತೀನಿ ಯೋಗವನ್ನು. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಸ್ಥಿತಿಗೆ ಹೋಗಿ ಈ ದೇಹವನ್ನು ಹೇಗೆ ನೀವು ಬಿಡಬೇಕು, ಮೋಕ್ಷವನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಮ್ಮ ಮದ್ರಾಸ್ ಅಥವಾ ಚೆನ್ನೈನಿಂದ ಮಾಡಿದಂತಹ ರಾಜೇಶ್ವರಿ ಅಮ್ಮನವ್ರಿಗೆ ಅವ್ರಿಗೋಸ್ಕರ ಅಂತ ನಾನು ಈ ವಿಡಿಯೋನ ಮಾಡಿದ್ದು. ತಮಗೆ ದೇವರು ನಿಮಗೆ ಒಳ್ಳೆಯ ಸನ್ಮಾರ್ಗ, ಸದ್ಮಾರ್ಗದಲ್ಲಿ ಹೋಗುವಂತಹ ಆರೋಗ್ಯ ಕೊಟ್ಟು, ನಿಮಗೆ ಆಯಸ್ಸನ್ನು ಕೊಟ್ಟು, ನಿಮ್ಮಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಹಾಗೆ ನಮ್ಮ ಈ ಪ್ರಕೃತಿ ಮಾತೆಗೆ ನಿಮ್ಮಿಂದ ಒಳ್ಳೆಯ ಕೆಲಸಗಳು ಆಗುವಾಗೆ ಆ ಮಹಾಪಂಚಭೂತಗಳು ನಿಮಗೆ ಆಶೀರ್ವದಿಸಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಓಂ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ.